ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಅಲ್ಪಸಂಖ್ಯಾತರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಬೃಹತ್ ಸಮಸ್ಯೆ, ಮೂಲಭೂತ ಸೌಲಭ್ಯಗಳ ಕೊರತೆಗೆ ತಕ್ಷಣ ಕ್ರಮಕ್ಕೆ ಆಗ್ರಹ. ಅದು ಎಲ್ಲ ನಮ್ದು ಹಾಸ್ಟೆಲ್ ಒಳಗಡೆ ಎಲ್ಲ ಬರ್ತಾ ಇರ್ತವೆ. ಮೊನ್ನೆ ಒಂದ್ಸತ ನಮಗೆ ಕಂಪ್ಯೂಟರ್ ಡ್ರ್ಯಾಗನ್ ಲೈಬ್ರರಿ ರೂಮ್ ಅಲ್ಲಿ ಕಂಡು ಬಂದಿದೆ ಸರ್. ಬಟ್ ಬೀಟ್ ಪೊಲೀಸ್ ಬರ್ಬೇಕಲ್ಲ ಸರ್, ಡ್ರಿಂಕ್ಸ್ ಮಾಡ್ತಿರ್ತಾರೆ, ಬೀದಿ ದೀಪ ಇಲ್ಲ ಏನಿಲ್ಲ, ಮತ್ತೆ ಚಿಲ್ಡ್ರನ್ ಸೇಫ್ಟಿ ಅಂತಕ್ಕೆ. ಮತ್ತೆ ಇನ್ನೊಂದು ಪಾಯಿಂಟ್, DC ಅವರು ಒಂದ್ಸಲ ಬಂದು ನೋಡಿಲ್ಲ, ಯಾಕೆ ಚಿಲ್ಡ್ರನ್ ಸೇಫ್ಟಿ ಎಂತಕ್ಕೆ ಮಾಡ್ತಾರೆ? ಮತ್ತೆ ಆ ಕಾನ್ಸೆಪ್ಟ್ ಎಂತಕ್ಕೆ? ನಮ್ಗೆ ಸೇಫ್ಟಿ ಯಾರು ಮಾಡೋರು? ಇಲ್ಲಿ ಯಾರು ಕೇಳೋರಿಲ್ಲ, ಬಿಡೋರಿಲ್ಲ, ಯಾರಿಲ್ಲ. ಇಲ್ಲಿ ಲೈಟ್ ಕೂಡ ಇಲ್ಲ. ಫ್ಲಾಶ್ ಲೈಟ್ ಹಾಕಿ ಊಟ ಮಾಡಬೇಕು. ಎಕ್ಸಾಮ್ ಇದ್ರೆ ಫ್ಲಾಶ್ ಲೈಟ್ ಹಾಕಿ ಓದ್ಕೊಡ್ಬೇಕು. ನಾವು ಅಂತ 90s ಅಲ್ಲಿ ಇದ್ದಂಗಿದ್ದಾರೆ. 90s ಅಲ್ಲಿ ಚಿಮ್ನಿ ಹಚ್ತಿದ್ರು, ನಾವು ಫ್ಲಾಶ್ ಲೈಟ್ ಹಚ್ತಿದ್ದಾರೆ ಅಷ್ಟೇ. ಡಿಪಾರ್ಟ್ಮೆಂಟ್ಗೆ ಏನು ನಮ್ದು ಇದು ಇಲ್ಲ, ಅವ್ರ ಮೇಲೆ ಏನು ಬ್ಲೇಮ್ ಇಲ್ಲ. ಬಟ್ ನಮ್ದು ಬ್ಲೇಮ್ DC ಅವರು ವಿಸಿಟ್ ಮಾಡಬೇಕು ಒಂದ್ಸಲ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಶಿರವಾಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೇಜವಾಡದಲ್ಲಿರುವ ಅಲ್ಪಸಂಖ್ಯಾತರ ಮ್ಯಾಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಾಸವಿದ್ದು ಶಿಕ್ಷಣ, ಸುರಕ್ಷತೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇಂಜಿನಿಯರಿಂಗ್, ವೈದ್ಯಕೀಯ, ಪ್ಯಾರಾಮೆಡಿಕಲ್, ಡಿಪ್ಲೊಮಾ, ITI ಹಾಗೂ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ವಸತಿ ನಿಲಯದಲ್ಲಿದ್ದಾರೆ. ಆದರೆ ಪದೇ ಪದೇ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತಿದ್ದು ಸೋಲಾರ್, ಇಂಟರ್ನೆಟ್ ಅಥವಾ ಜನರೇಟರ್ಗಳಂತಹ ಯಾವುದೇ ಪರ್ಯಾಯ ವಿದ್ಯುತ್ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಮೊಬೈಲ್ ಟಾರ್ಚ್ ಬೆಳಕಿನಲ್ಲೇ ಓದುವುದು, ಊಟ ಮಾಡುವುದು ಮತ್ತು ಶೌಚಾಲಯಕ್ಕೆ ತೆರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯುತ್ ಇಲ್ಲದ ಕಾರಣ ಹಲವು ಬಾರಿ ಅಡುಗೆ ಮಾಡಲು ಸಾಧ್ಯವಾಗದೆ ಅವಲಕ್ಕಿ ತಿಂದು ದಿನ ಕಳೆಯಬೇಕಾದ ಸಂದರ್ಭವು ಎದುರಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಮುಖ್ಯ ರಸ್ತೆಯಿಂದ ಸುಮಾರು 300 ಮೀಟರ್ ದೂರದಲ್ಲಿರುವ ಈ ವಸತಿ ನಿಲಯದ ಸುತ್ತಮುತ್ತ ದಟ್ಟ ಅರಣ್ಯ ಪ್ರದೇಶವಿದೆ. ಕಾಲೇಜಿಗೆ ತೆರಳಲು ಪ್ರತಿದಿನ ಅರ್ಧ ಕಿಲೋಮೀಟರ್ಗೂ ಹೆಚ್ಚು ದೂರ ನಡೆದು ಬಸ್ ನಿಲ್ದಾಣ ತಲುಪಬೇಕಾಗುತ್ತದೆ. ಜೊತೆಗೆ ಮುಖ್ಯ ರಸ್ತೆಯಿಂದ ವಸತಿ ನಿಲಯದವರೆಗೆ ಬೀದಿ ದೀಪಗಳಿಲ್ಲದ ಕಾರಣ ರಾತ್ರಿ ವೇಳೆ ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲಿ ಸಂಚರಿಸಬೇಕಾಗಿದೆ. ಹಾವು, ಹೆಬ್ಬಾವು ಸೇರಿದಂತೆ ವಿಷಕಾರಿ ಜೀವಿಗಳು ಮತ್ತು ಕಾಡು ಪ್ರಾಣಿಗಳು ವಸತಿ ನಿಲಯದ ಸುತ್ತಮುತ್ತ ಕಾಣಿಸಿಕೊಳ್ಳುತ್ತಿರುವುದು ವಿದ್ಯಾರ್ಥಿಗಳ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಇತ್ತೀಚೆಗೆ ಗ್ರಂಥಾಲಯದಲ್ಲೇ ಹೆಬ್ಬಾವು ಕಾಣಿಸಿಕೊಂಡ ಘಟನೆ ನಡೆದಿರುವುದಾಗಿ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ವಸತಿ ನಿಲಯದಲ್ಲಿ ಶಾಶ್ವತ ವಾರ್ಡನ್ ಇಲ್ಲದಿರುವುದರಿಂದ ವಿದ್ಯಾರ್ಥಿಗಳ ಸುರಕ್ಷತೆ ಪ್ರಶ್ನಾರ್ಥಕವಾಗಿದೆ. ರಾತ್ರಿ ವೇಳೆ ಕೆಲವರು ಮದ್ಯಪಾನ ಮಾಡಿ ರಸ್ತೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಪೊಲೀಸ್ ಇಲಾಖೆಯ ರಾತ್ರಿ ಗಸ್ತು ಸಮರ್ಪಕವಾಗಿಲ್ಲ ಎಂದು ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಕಂಪ್ಯೂಟರ್, ಪ್ರಿಂಟರ್, ವೈಫೈ ಹಾಗೂ ನೆಟ್ವರ್ಕ್ಗಳ ಸೌಲಭ್ಯಗಳಿಲ್ಲದ ಕಾರಣ ಕಾಲೇಜಿನ ಪ್ರಾಜೆಕ್ಟ್ ಮತ್ತು ಅಸೈನ್ಮೆಂಟ್ಗಳಿಗಾಗಿ ಕಾರವಾರ ನಗರಕ್ಕೆ ತೆರಳಬೇಕಾಗುತ್ತಿದೆ. ಇದರಿಂದ ಪ್ರತಿ ಬಾರಿ ಹೆಚ್ಚುವರಿ ವೆಚ್ಚವೂ ಆಗುತ್ತಿದೆ. ಕುಡಿಯುವ ನೀರಿನ ಸಮಸ್ಯೆಯು ವಿದ್ಯಾರ್ಥಿಗಳನ್ನು ಕಾಡುತ್ತಿದೆ. ಬೇಸಿಗೆಯಲ್ಲಿ ಬಾವಿಯ ನೀರು ಉಪ್ಪಾಗುತ್ತಿದ್ದು ಫಿಲ್ಟರ್ ಇದ್ದರೂ ಉಪ್ಪು ನೀರೇ ಬರುತ್ತಿದೆ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಸೋಲಾರ್ ಬಿಸಿ ನೀರಿನ ವ್ಯವಸ್ಥೆಯು ಸ್ಥಗಿತಗೊಂಡಿದ್ದು ವಿದ್ಯಾರ್ಥಿಗಳು ತಣ್ಣೀರಿನಲ್ಲೇ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಇದೆ. ಆಟದ ಸಾಮಗ್ರಿ, ದೂರದರ್ಶನ, ಬಟ್ಟೆ ಒಗೆಯುವ ಪ್ರತ್ಯೇಕ ವ್ಯವಸ್ಥೆ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಳೆದ 1 ವರ್ಷದಿಂದ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಜಿಲ್ಲಾಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಜಿಲ್ಲಾ ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಶಿಕ್ಷಣ ಪಡೆಯಲು ಬಂದಿರುವ ವಿದ್ಯಾರ್ಥಿಗಳು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಈ ಸಮಸ್ಯೆಗೆ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಎಷ್ಟು ಶೀಘ್ರ ಸ್ಪಂದಿಸುತ್ತವೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಹಾಸ್ಟೆಲ್ ಇಲ್ಲಿ ಬಂದು 1 ವರ್ಷ ಆಯ್ತು ನಾವು, ಆದ್ರೂ ಸಹಿತ ಇನ್ನೂ ಸಹಿತ ಅವರು ಬೀದಿ ದೀಪದ ಯಾವುದೇ ದೀಪವನ್ನು ಅಳವಡಿಸಲಿಲ್ಲ ಸರ್. ಇನ್ನೂ ತನಕ ಇಲ್ಲಿ ರಾತ್ರಿ ಎಲ್ಲ ಓಡಾಡುವಾಗ ನಾವೆಲ್ಲ ಸರ್, ಅದು ಏನು ಹಾವು ಏನೇ ಇರಲಿ ಅದೆಲ್ಲ ಬಂದಿದ್ದು ಕಾಣೋದಿಲ್ಲ ಸರ್. ಫುಲ್ ಕತ್ಲೆ ಸರ್. ರಾತ್ರಿ ಆದರೆ ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಥರ. ಮತ್ತು ಸರ್ ಇದೆಲ್ಲ ನೋಡ್ತಾ ಹೋದರೆ ಸರ್ ಹೆದರಿಕೆನೂ ಆಗ್ತದೆ, ಆದರೆ ರೆಸ್ಪಾನ್ಸ್ ಕೊಡ್ತಿಲ್ಲ ಸರ್. ಸುಮಾರು ವರ್ಷ ಅಂದರೆ ಸುಮಾರು ದಿನ ಆಯ್ತು ಸರ್. ಎರಡನೇದಾಗಿ ಸರ್ ಬಸ್ಸಿನ ಪ್ರಾಬ್ಲಮ್ ಸರ್. ಇಲ್ಲಿ ಸರ್ ಅಲ್ಲಿ ಬಸ್ ಸ್ಟಾಪಿಗೆ ಹೋಗ್ಬೇಕಂದ್ರೆ ಸರ್ ಅಲ್ಲಿ ಸೇಜವಾಡಕ್ಕೆ ಹೋಗ್ಬೇಕಾಗ್ತದೆ, ಇಲ್ಲಿ ಸುಮಾರು ದೂರ ಆಗ್ತದೆ. ಮತ್ತು ಇಲ್ಲಿ ನಮ್ಗೆ ಹಾಸ್ಟೆಲ್ ಇದು ಸದಾನಂದ್ ಪ್ಯಾಲೇಸ್ ಇದೆ ಸರ್, ಇಲ್ಲಿ ನಮ್ಗೆ ಬಸ್ ಸ್ಟಾಪ್ ಕೊಟ್ಟರು ಆಗ್ತದೆ, ಆದರೆ
ಅಲ್ಲೂ ಲೆಟರ್ ಕೊಟ್ಟು 1 ವರ್ಷ ಇದೆ ಡಿಪೋದವರಿಗೆ, ಅವರು ಇನ್ನೂ ತನಕ ಅದು ರೆಸ್ಪಾನ್ಸ್ ಕೊಡ್ತಿಲ್ಲ ಸರ್. ಬಸ್ಸಿಗೆ ಹೋಗ್ಬೇಕಂದ್ರೆ ಒಂದು ಸೇಜ್ವಾಡ್ ಹೋಗ್ಬೇಕು, ಇಲ್ಲಾಂದ್ರೆ ಬಾಂಡ್ಶೀಟ ಹೋಗ್ಬೇಕು ಸರ್. ಹಿಂಗೆ ಹೋಗೋದ್ರಿಂದ ಸರ್ ನಮ್ದು ಕ್ಲಾಸಸ್ ಎಲ್ಲ ಮಿಸ್ ಆಗಿ ಹೋಗ್ತಾವೆ ಸರ್. ಯಾವುದೇ ರೀತಿ ಕ್ಲಾಸಸ್ಸು ಸರಿಯಾಗಿ ಅಟೆಂಡ್ ಆಗ್ಲಿಕ್ಕೂ ಆಗ್ತಾ ಇಲ್ಲ. ಹಾಸ್ಟೆಲ್ ಅಕ್ಕಪಕ್ಕದಲ್ಲೆಲ್ಲ ಇದು ಅಡವಿ ಇದ್ದಂಗಿದೆ ಎಲ್ಲ, ಮತ್ತು ಹಾವದು ಎಲ್ಲ ನಮ್ಮದು ಹಾಸ್ಟೆಲ್ ಒಳಗಡೆ ಎಲ್ಲ ಬರ್ತಾ ಇರ್ತವೆ. ಮೊನ್ನೆ ಒಂದು ಸತ ನಮಗೆ ಕಂಪ್ಯೂಟರ್ ಡ್ರ್ಯಾಗನ್ ಲೈಬ್ರರಿ ರೂಮಲ್ಲಿ ಕಂಡು ಬಂದಿದೆ ಸರ್. ನಮ್ಮ ಹಾಸ್ಟೆಲ್ ಅಕ್ಕಪಕ್ಕದಲ್ಲಿ ಏನು ಮನೆ ಎಲ್ಲ ಏನಿಲ್ಲ ಸರ್, ಅಡವಿ ನಡುವೆ ಇದೆ ಸರ್. ದೊಡ್ಡ ದೊಡ್ಡ ಹಾವುಗಳು ಅದು ಹೆಬ್ಬಾವು ಎಲ್ಲ ಬರ್ತಾ ಇರ್ತವೆ ಸರ್. ನಮಗೆಲ್ಲ ಹೆದರಿಕೆ ಆಗ್ತದೆ ಸರ್. ಇಲ್ಲೇ ಓಡಾಡಲಿಕ್ಕೆಲ್ಲ ಇಲ್ಲಿ ಬೀದಿ ಲೈಟ್ ಇಲ್ಲ, ಏನಿಲ್ಲ ಸರ್. ಮತ್ತು ನಮಗೆ ಅದೆಲ್ಲ ನಮಗೆ ಸರಿಪಡಿಸ್ಕೊಡ್ಬೇಕು ಸರ್. ಮೊನ್ನೆ ಒಂದು ಸತ ನಮಗೆ ಲೈಬ್ರರಿದಲ್ಲಿ ಹಾವದು ಬಂದೋಗಿದೆ ಸರ್. ಸ್ಟೂಡೆಂಟ್, ಇಂಜಿನಿಯರಿಂಗ್ ಸ್ಟೂಡೆಂಟ್, ಪಾಲಿಟೆಕ್ನಿಕ್ ಸ್ಟೂಡೆಂಟ್, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್, MBBS ಸ್ಟೂಡೆಂಟ್, ಕಡೆಗೆ ಡಿಗ್ರಿ ಸ್ಟೂಡೆಂಟ್, ITI ಸ್ಟೂಡೆಂಟ್ ಎಲ್ಲ ಇರ್ತಾರೆ. ಬೇಸಿಕಲ್ದಲ್ಲಿ ಇಲ್ಲಿ 100% ಉಪ್ಪು ನೀರಾಗುತ್ತೆ. ಸೊ ಅವರು ಫಿಲ್ಟರ್ ಹಚ್ಚಿದ್ರು ಕೂಡ ನಾವು 3 ತಿಂಗಳ ಕುಡಿದಾರೆ ಅದೇ ನೀರು. ನಾವು 3 ತಿಂಗಳ ಸ್ನಾನ ಮಾಡೋಕ್ಕೂ ಅದೇ ನೀರು, ಬಟ್ಟೆ ತೊಳಿಲಿಕ್ಕೂ ಅದೇ ನೀರು. ಸ್ನಾನ ಮಾಡಿದ ತಕ್ಷಣ ಅದು ಸ್ಕಿನ್ ಇನ್ಫೆಕ್ಷನ್ ಕೂಡ ಆಗ್ತಿತ್ತು. ಇದು ಪ್ರಾಬ್ಲಮ್ ಡಿಪಾರ್ಟ್ಮೆಂಟ್ ಅವರಿಗೆ ಗೊತ್ತಿತ್ತು, ಆದರೂ ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ, ಯಾರು ಸರಿ ಮಾಡಿಲ್ಲ ಬಂದು. ಅಲ್ಲೇ ನಮಗೆ ಎಲ್ಲ ವ್ಯವಸ್ಥೆ ಇತ್ತು, ಬಸ್ ವ್ಯವಸ್ಥೆ ಇತ್ತು, ಅಲ್ಲಿ ಹತ್ರ ಎಲ್ಲ ಮನೆ ಎಲ್ಲ ಇತ್ತು, ಅಂಗಡಿ ಹತ್ರ ಇತ್ತು. ಇಲ್ಲಿ ಏನು ಅಂಗಡಿನೂ ಇಲ್ಲ, ಏನೂ ಇಲ್ಲ. ಒಂದು ವರ್ಕ್ ಕೊಡ್ತಾರೆ, ಪ್ರಿಂಟ್ ಔಟ್ ತೊಗೊಳ್ಬೇಕು, ಅದೆಲ್ಲ ತಗೊಳ್ಬೇಕು. ಅದೇ ಇದ್ರಲ್ಲಿ ನೀವು ಇಲ್ಲಿಂದ ಕಾರವಾರ ಹೋಗ್ಬೇಕು. ಇಲ್ಲಿ ಒಂದು ಪ್ರಿಂಟ್ ಔಟ್ ಇಲ್ಲ. ನಮ್ಗೇನು ಪ್ರಿಂಟ್ ಔಟ್ ತೆಗೆದಿದ್ರೆ ನಾವು ಕಾರ್ ಹೋಗ್ಬೇಕು. ಇಲ್ಲಿ ಪ್ರಿಂಟ್ ಇಲ್ಲ. ನಮಗೆ ಕಂಪ್ಯೂಟರ್ ವರ್ಕ್ ಇದ್ರೆ ಕಂಪ್ಯೂಟರ್ ಇಲ್ಲ, ಏನಿಲ್ಲ. ವೈಫೈ ಇಲ್ಲ, ಟಿವಿ ಎಲ್ಲ ಹಾಸ್ಟೆಲ್ ಟಿವಿ ಇರ್ತದೆ, ನಮ್ಮ ಹಾಸ್ಟೆಲ್ ಟಿವಿ ಕೂಡ ಇಲ್ಲ. ಪ್ರಾಜೆಕ್ಟ್ ಕೊಟ್ಟಿರ್ತೀವಿ, ನಿಮ್ಮ ಹಾಸ್ಟೆಲ್ಗೆ ಬರ್ತೀರಿ, ಮತ್ತೆ ಪ್ರಾಜೆಕ್ಟಿಗೆ ಏನಾದ್ರು ತರಬೇಕಂದ್ರೆ ಮತ್ತೆ ರಿಕ್ಷಾ ಮಾಡ್ಕೊಂಡೇ ಹೋಗ್ಬೇಕು. ರಿಕ್ಷಾ ಮಾಡೋದು ರಿಕ್ಷಾ ರೇಟ್ ಜಾಸ್ತಿ ಆಗಿದೆ. ಒಂದು ಹೋಗಿ ಬರೋಕ್ಕೆ 70 ರೂಪೀಸ್ ಬೇಕು ಪರ್ ಸ್ಟೂಡೆಂಟಿಗೆ. ನಿಮ್ಗೆ ಇಲ್ಲಿ ಉಚಿತ ಇದೆ, ಅದು ಖರ್ಚು ಹೆಚ್ಚಿದೆ. ಇಲ್ಲಿ ಸೋಲಾರ್ ಪ್ಯಾಟರ್ನ್ ಲೀಕೇಜ್ ಆಗದೆ, ಅದಕ್ಕೋಸ್ಕರ ಅಲ್ಲಿ ಸೋಲಾರ್ ಅಂತೂ ಬಂದ್ ಮಾಡಿಟ್ಟಾರೆ ಇವಾಗ. ಬಟ್ ಗೀಸರ್ ಫೆಸಿಲಿಟಿ ಇಲ್ಲ. ಸೊ ನಾವು ತಣ್ಣೀರೇ ಸ್ನಾನ ಮಾಡ್ಕೊಡ್ತಾರೆ ಇವಾಗ. ಎಲ್ಲರ ಜನ ಸೆಟ್ ಆಗುತ್ತೆ, ಅದು ಸೆಟ್ ಆಗೋದಿಲ್ಲ. ಒಬ್ಬೊಬ್ರಿಗೆ ಆಗ್ತದೆ, ಒಬ್ಬೊಬ್ರಿಗೆ ಆಗಲ್ಲ. ಒಂಥರ ದಿನ ಒಂದೊಂದು ಸ್ಟೂಡೆಂಟ್ ಕೋಲ್ಡ್, ಫೀವರ್ ಇದೇ ತರ ಸಮಸ್ಯೆದಲ್ಲಿ ನೋಡ್ಕೊಳ್ತಾರೆ, ಡೈಲಿ ಫೇಸ್ ಮಾಡ್ತಾರೆ ಈ ತರ ಸಮಸ್ಯೆ. ಹಾಸ್ಟೆಲ್ ಅಂದ್ಮೇಲೆ ಇಲ್ಲಿ ಒಂದು ಜನರೇಟರ್, ಇನ್ವರ್ಟರ್ ಅಥವಾ ಸೋಲಾರ್ ಆ ತರ ಏನೂ ಇಲ್ಲ ಇಲ್ಲಿ. ಮತ್ತೆ ಸರ್ 6 ಗಂಟೆ ಆದ ನಂತರ ಈ ರಸ್ತೆ ಮೇಲೆ ಜನ ಫುಲ್ ಡ್ರಿಂಕ್ಸ್ ಮಾಡ್ತಾರೆ. ನಮ್ಗೆ ಇಲ್ಲಿ ಅನ್ಕಂಫರ್ಟೇಬಲ್ ಫೀಲ್, ಹೊರಗಡೆ ಹೋಗ್ಲಿಕ್ಕೆ ಅನ್ಕಂಫರ್ಟೇಬಲ್. ಇಲ್ಲಿ ಜನ ಎಲ್ಲ ಕೂತ್ಕೊಳ್ತಾರೆ. 6 ಗಂಟೆ ಆದ ನಂತರ 12 ಗಂಟೆವರೆಗೆ ಇಲ್ಲಿ ಜನ ಕುಳಿತಿರ್ತಾರೆ. ಇಲ್ಲಿ ಲೈಟ್ ಇಲ್ಲ, ಬೀದಿ ದೀಪ ಇಲ್ಲ, ಅದಕ್ಕೆ ಇಲ್ಲಿ ಯಾರು ಬಂದು ನೋಡೋದಿಲ್ಲ. ಮತ್ತೆ ಇನ್ನೊಂದು ಪಾಯಿಂಟ್, ಪೊಲೀಸ್ ಅವರಿಗೆ, ಅವರು ಇಲ್ಲಿ ಬರ್ತಾರೆ ಮಕ್ಕಳ ಸೇವಣೆ ಹೇಳಿ, ಸ್ಟೂಡೆಂಟ್ ಪ್ರೊಟೆಕ್ಷನ್ಗೆ, ಬಟ್ ಚಿಲ್ಡ್ರನ್ ಸೇಫ್ಟಿ. ಬಟ್ ಯಾರು ಇನ್ನು ಬೀಟ್ ಪೊಲೀಸ್ ಇಲ್ಲಿ ಬರುದಿಲ್ಲ. ಯಾಕೆ? ಒಂದ್ ರೌಂಡ್ ಬರ್ಬಹುದು ಸ್ಟೂಡೆಂಟ್. ಈಗ ನೈಟ್ ಬೀಟ್ ಇಲ್ಲ ಇಲ್ಲಿ. ಇಲ್ಲಿ ಒಂದು ಪುಸ್ತಕ ಇಟ್ಕೊಂಡು ಅಟೆಂಡೆನ್ಸ್ ಆಗಿ ಹೋಗ್ತಾರೆ ಪೊಲೀಸರು, ಸಿಗ್ನೇಚರ್ ಆಗಿ. ಅವ್ರು ತಿಂಗಳಲ್ಲಿ ಒಂದ್ಸಲ ಬರ್ತಾರೆ ಅಷ್ಟೇ. ತಿಂಗಳಲ್ಲಿ 2 ಮಂತ್ಸ್ ಒಂದ್ಸಲ ಬರ್ತಾರೆ ಅಷ್ಟೇ. ಬಂದು ಸಿಗ್ನೇಚರ್ ಹಾಕ್ತಾರ? ಎಲ್ಲ ಹಾಕ್ತಾರೆ ಸಿಗ್ನೇಚರ್. ಅವರೇ ಬುಕ್ ತರ್ತಾರೆ, ಒಳಗೆ ಬುಕ್ ಅದೇ ಅವ್ರು, ಅದರಲ್ಲಿ ಸಿಗ್ನೇಚರ್ ಮಾಡಿ ನಮ್ದೆಲ್ಲ ಅಟೆಂಡೆನ್ಸ್. ಡೈಲಿ ನೈಟ್ ಬೀಟ್ ಇಲ್ಲ. ಇದು ಅವ್ರು ಹೇಳ್ತಾರೆ ಪಂಚಾಯತ್ ಒಳಗಡೆ ಬರ್ತದೆ, ಬರ್ಲಿಕ್ಕೆ ಆಗುದಿಲ್ಲ ಹೇಳ್ತಾರೆ. ಸರ್ ಸ್ಟೂಡೆಂಟ್ಗೋಸ್ಕರ ಬರ್ಬಹುದಲ್ಲ, ಮತ್ತೆ ಚಿಲ್ಡ್ರನ್ ಸೇಫ್ಟಿ ಮೀಟಿಂಗ್ ಯಾಕೆ ಮಾಡೋದು? ಸೇಫ್ಟಿ ಮೀಟಿಂಗ್ ಆಗ್ತದೆ, ವರ್ಷ ಮೀಟಿಂಗ್ ಆಗ್ತದೆ. ಲಾಸ್ಟ್ ಮಂತ್ ಆಗಿ ಪೇರೆಂಟ್ಸ್ ಬರ್ತಾರ, ಪೇರೆಂಟ್ಸ್ ಅಲ್ಲ, ಪೊಲೀಸರು, PSI ಅವ್ರ ಚಿಲ್ಡ್ರನ್ ಸೇಫ್ಟಿ ಯಾರಿದ್ದಾರೆ ಅವ್ರು ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಹೋಗ್ತಾರೆ. ಬಟ್ ಬೀಟ್ ಪೊಲೀಸ್ ಬರ್ಬೇಕಾ? ಡ್ರಿಂಕ್ಸ್ ಮಾಡ್ತಿರ್ತಾರೆ, ಬೀದಿ ದೀಪ ಇಲ್ಲ, ಏನಿಲ್ಲ. ಮತ್ತೆ ಚಿಲ್ಡ್ರನ್ ಸೇಫ್ಟಿ ಎಂತಕ್ಕೆ? ಮತ್ತೆ ಇನ್ನೊಂದು ಪಾಯಿಂಟ್, DC ಅವರು ಒಂದ್ಸಲ ಬಂದು ನೋಡಿಲ್ಲ. ಯಾಕೆ? ಚಿಲ್ಡ್ರನ್ ಸೇಫ್ಟಿ ಎಂತಕ್ಕೆ ಮಾಡ್ತಾರೆ? ಮತ್ತೆ ಆ ಕಾನ್ಸೆಪ್ಟ್ ಎಂತಕ್ಕೆ? ನಮ್ಗೆ ಸೇಫ್ಟಿ ಯಾರು ಮಾಡೋರು? ಇಲ್ಲಿ ಯಾರು ಕೇಳೋರಿಲ್ಲ, ಬಿಡೋರಿಲ್ಲ, ಯಾರಿಲ್ಲ. ಇಲ್ಲಿ ಲೈಟು ಕೂಡ ಇಲ್ಲ. 6 ಗಂಟೆ ಆದ ನಂತರ ನಮ್ಗೆಲ್ಲ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದೆ, ಇದನ್ನ ಬಗೆಹರಿಸಬೇಕು ಅಂತ ನಮ್ಮ ಡಿಪಾರ್ಟ್ಮೆಂಟ್ಗೆ ಏನು ನಮ್ದು ಇದು ಇಲ್ಲ, ಅವರ ಮೇಲೆ ಏನು ಬ್ಲೇಮ್ ಇಲ್ಲ. ಬಟ್ ನಮ್ದು ಬ್ಲೇಮ್ DC ಅವರು ವಿಸಿಟ್ ಮಾಡಬೇಕು. ಒಂದ್ಸಲ ವಿಸಿಟ್ ಮಾಡಿಲ್ಲ. ಮತ್ತೆ ಶಿವಳ ಪಂಚಾಯತಿಂದ ನಮಗೆ ಬೀದಿ ದೀಪ ಆಗ್ಬೇಕು. ಇಲ್ಲಿ ಶಿವ ಪಂಚಾಯತಿಂದ, ತಾಲೂಕ್ ಪಂಚಾಯತಿಂದ, ಜಿಲ್ಲಾ ಪಂಚಾಯತ್ ಅವ್ರು ಹೆಂಗ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಬಟ್ 1 ವರ್ಷ ಆಯ್ತು ಸ್ಟೂಡೆಂಟ್ ಸೇಫ್ಟಿ ಹೇಳ್ತಾರೆ, ಬಟ್ ಬೀದಿ ದೀಪ ಏನು ಯಾಕೆ ಹಾಕಿಲ್ಲ? 1 ವರ್ಷ ಆಯ್ತು. ಇದು ರಸ್ತೆಗೆ ಬೀದಿ ದೀಪ ಇಲ್ಲ, ನಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ, ಇಲ್ಲಿ ಯಾರು ಬರ್ತಾನೆ ಯಾರು ಹೋಗ್ತಾನೆ ಏನು ಗೊತ್ತಾಗುದಿಲ್ಲ. ಒಂದ್ಸಲ ಲೈಟ್ ಹೋದ್ರೆ ಇಲ್ಲಿ ಎಂಟೈರ್ ಫುಲ್ ಬ್ಲ್ಯಾಕ್, ನಮ್ಗೆ ಏನು ಕಾಣುದಿಲ್ಲ. ಮೆಸ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಲೈಬ್ರರಿ ಹೋಗ್ಲಿಕ್ಕೆ ಆಗುದಿಲ್ಲ, ಓದ್ಕೊಳ್ಳಿಕ್ಕೆ. ಸ್ಟಾರ್ಟಿಂಗ್ ನಲ್ಲಿ ಇಲ್ಲಿ ಇದಿಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಇನ್ವರ್ಟರ್ ಆಗಲಿ ಏನು ಇಲ್ಲ. ಊಟ ಮಾಡುವಾಗ ಫ್ಲಾಶ್ ಲೈಟ್ ಇಂದ ಊಟ ಮಾಡ್ಬೇಕಾಗ್ತದೆ ಕರೆಂಟ್ ಹೋದ್ರೆ.
ಫ್ಲಾಶ್ ಲೈಟ್ ಹಾಕಿ ಊಟ ಮಾಡಬೇಕು. ಎಕ್ಸಾಮ್ ಇದ್ರೆ ಫ್ಲಾಶ್ ಲೈಟ್ ಹಾಕಿ ಓದ್ಕೊಡ್ಬೇಕು. ನಾವು ಅಂತ 90s ಅಲ್ಲಿ ಇದ್ದಂಗಿದ್ದಾರೆ. 90s ಅಲ್ಲಿ ಚಿಮ್ನಿ ಹಚ್ತಿದ್ರು, ನಾವು ಫ್ಲಾಶ್ ಲೈಟ್ ಹಚ್ತಿದ್ದಾರೆ, ಅಷ್ಟೇ ಡಿಫ್ರೆನ್ಸ್. ಈಗ ಇವ್ರು ಅಡಿಗೆ ಮಾಡೋರಿಗೆ ಕರೆಂಟ್ ಇಲ್ಲಾದ್ರೂ ಹಾಗೆ ಉಳಿ. ಅಡಿಗೆ ಮಾಡೋರಿಗೆ ಕರೆಂಟ್ ಇಲ್ಲ ಇದ್ರೆ, ಬೆಳಗ್ಗೆ ಕರೆಂಟ್ ಇಲ್ಲ ಇದ್ರೆ ನಾಷ್ಟ ಇಲ್ಲ. ಅದೇ ನಮ್ಗೆ ಇಡ್ಲಿ ಮಾಡೋದಿದ್ರೆ ಆ ದಿನ ನಾಷ್ಟ ಇಲ್ಲ ನಮ್ಗೆ. ಈ ತರ ಅವ್ರಿಗೇನೋ ಅದು ಇದು ಅವಲಕ್ಕಿ ಗಿಲುಕಿ ಮಾಡಿಕೊಟ್ರೆ ಅಷ್ಟೇ. ಮತ್ತೆ ಅದೇ ಇಡ್ಲಿ ಮಾಡಿದ್ರೆ ನಮ್ಗೆ ಟಿಫಿನಿಗೆ ಆಗ್ತದೆ, ಏನಾರೇ ಆಗ್ತದೆ. ಬಟ್ ಕರೆಂಟ್ ಇಲ್ಲಾಗಿದ್ರೆ ಏನೂ ಇಲ್ಲ. ಇನ್ವರ್ಟರ್ ಇದ್ರೆ ಮಿಕ್ಸಿ ಆನ್ ಮಾಡಿ ಅವ್ರು ಮಾಡ್ಬೋದು, ಇಲ್ಲಾದ್ರೆ ಇಲ್ಲ. ಕರೆಂಟ್ ಹೋಗಿದ್ರೆ ಏನೂ ಆಗುದೇ ಇಲ್ಲ ಕೆಲಸ. ಎಸ್.